ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರದಿಂದ ಜಿಲ್ಲೆಯ ಎಲ್ಲಾ ನದಿಗಳು ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಮಂಗಳೂರಿನ ಹೊರವಲಯದಲ್ಲಿ ಮರವೂರು ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿ ಎಲ್ಲ ಗೇಟ್ಗಳನ್ನು ತೆರೆದು ನದಿಗೆ ನೀರು ಬಿಡಲಾಗಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆಗೆ ಮಂಗಳೂರು ಉಡುಪಿ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ ಬದಿ ಕುಸಿತವಾಗಿದೆ. ಇನ್ನು ಕೋಳೂರು ಬಳಿ ರಸ್ತೆ ಬದಿ ಕುಸಿತವಾಗಿದ್ದು ಭಾರಿ ಆತಂಕ ಸೃಷ್ಟಿಯಾಗಿದೆ. ಗೇಲ್ಗಾಸ್ ಕಂಪನಿಯಿಂದ ರಸ್ತೆ ಅಗೆಯಲಾಗಿದ್ದು ಹೆದ್ದಾರಿ ಬದಿ ಅಗೆದು ಇಡಲಾದ ಹೊಂಡದಲ್ಲಿ ನೀರು ತುಂಬಿ ರಸ್ತೆ ಬದಿ ಕುಸಿತವಾಗಿದೆ. ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳಿ ಚಿಲ್ ಮಾಡ್ತಾ ಇರುವ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸದ್ಯ ಆಫ್ರಿಕಾ ಬುಡಕಟ್ಟು ಜನರೊಂದಿಗೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಈ ಬಾರಿ ಬರ್ತ್ಡೇ ಹಿನ್ನೆಲೆ ಆಫ್ರಿಕಾಗೆ ತೆರಳಿದ್ದ ರಮ್ಯಾ ಕೆಂಪು ಬಣ್ಣದ ಉಡುಪನ್ನ ಧರಿಸಿದ್ದ ಅಲ್ಲಿನ ಬುಡಕಟ್ಟು ಮಹಿಳೆಯರ ಸಂಪ್ರದಾಯದಂತೆ ಡ್ಯಾನ್ಸ್ ಮಾಡಿದ್ದಾರೆ. ಸದ್ಯ ಬುಡಕಟ್ಟು ಮಹಿಳೆಯರ ಸಾಂಪ್ರದಾಯಿಕ ಹಾಡಿಗೆ ರಮ್ಯಾ ಹೆಜ್ಜೆ ಹಾಕಿರೋದು ವಿಶೇಷ. ರಿಯಲ್ ಸ್ಟಾರ್ ಉಪೇಂದ್ರ ಯುಐ ಸಿನಿಮಾದ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಸಿನಿಮಾ ಪ್ರಚಾರಕ್ಕಾಗಿ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ. ಕರಾವಳಿಯ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನ ನೀಡಿ ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಈ ವೇಳೆ ಮಾತನಾಡಿದ ರಿಯಲ್ ಸ್ಟಾರ್ ಉಪೇಂದ್ರ, ಮುಂಚೆ ವರ್ಷಕ್ಕೆ 2ರಿಂದ 3 ಸಿನಿಮಾ ಮಾಡ್ತಾ ಇದೆ, ಈಗ ಹಾಗೆ ಆಗೋದಿಲ್ಲ. ಸಿನಿಮಾ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ತಂತ್ರಜ್ಞಾನ ಪ್ಲಸ್ ಹಾಗೂ ಮೈನಸ್ ಆಗಿದೆ. ಇತ್ತ ಮಂಗಳೂರಿನ ಜಾಗಗಳೇ ವಿಶೇಷ, ಇಲ್ಲಿನ ದೇವರ ದೈವಗಳ ಬಗ್ಗೆ ವಿಶೇಷ ಆಸಕ್ತಿ ಇದೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಲ್ಲು ಅರ್ಜುನ್ ನಟಿಸಿರುವಂತಹ ಪುಷ್ಪ 2 ಸಿನಿಮಾ ಇಂದು ರಾತ್ರಿಯಿಂದಲೇ ಶೋ ಆರಂಭವಾಗಲಿದೆ. 20 ಮಲ್ಟಿಪ್ಲೆಕ್ಸ್ ಹಾಗೆ 20 ಸಿಂಗಲ್ ಸ್ಕ್ರೀನ್ನಲ್ಲಿ ಸಿನಿಮಾ ಆರಂಭ ಆಗೋ ಸಾಧ್ಯತೆ ಇದೆ. ಇನ್ನು ಇಂದು ರಾತ್ರಿ ಸಿನಿಮಾ ನೋಡೋಕೆ ಫ್ಯಾನ್ಸ್ ರೆಡಿಯಾಗಿದ್ದು ನಾಳೆ ಬೆಳಗ್ಗೆ 6ಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮೇಲೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಎಸಿ ಬಸ್ ವ್ಯವಸ್ಥೆ ಇರಲಿದೆ. ಮೊದಲ ಬಾರಿಗೆ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಸಿ ಬಸ್ಗಳ ಓಡಾಟ ನಡೆಸಲಿವೆ. ಕೋಲಾರ, ತುಮಕೂರು, ಆನೇಕಲ್, ಚಿಕ್ಕಬಳ್ಳಾಪುರ, ಕನಕಪುರ, ಚನ್ನಪಟ್ಟಣ ಭಾಗಕ್ಕೆ ಎಸಿ ಬಸ್ ಸೌಲಭ್ಯ ಇರಲಿದೆ. ಇನ್ನು ಬೆಂಗಳೂರು ಸುತ್ತಮುತ್ತಲಿನ ನಗರದಲ್ಲಿ ಎಸಿ ಬಸ್ಗೆ ಬೇಡಿಕೆ ಹೆಚ್ಚಿದ್ದು ಶೀಘ್ರದಲ್ಲೇ ಬೆಂಗಳೂರು ಸುತ್ತಮುತ್ತಲಿನ ನಗರಗಳಿಗೆ ಎಸಿ ಬಸ್ ಸಂಚಾರಕ್ಕೆ ಚಾಲನೆ ಕೂಡ ಸಿಗಲಿದೆ. ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಯನ್ನ ನಾಪೋಕ್ಲು ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಹೋದವಾಡ ಗ್ರಾಮದಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇದ್ದು ಆರೋಪಿ 60 ವರ್ಷದ ಕಾವೇರಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತನಿಂದ 265 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇತ್ತ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನ ವಿದ್ಯಾರ್ಥಿ ಭವನ ಹೋಟೆಲ್ಗೆ ಖ್ಯಾತ ಡ್ರಾಮರ್ ಶಿವಮಣಿ ಭೇಟಿ ನೀಡಿದ್ದಾರೆ. ಅಡುಗೆ ಮನೆ ತೋರಿಸಿ ಎಂದು ರಿಕ್ವೆಸ್ಟ್ ಮಾಡಿ ನಂತರ ದೋಸೆ ಹಂಚಿನ ಮೇಲೆ 2 ಲೋಟ ಹಿಡಿದು ಸ್ಪೆಷಲ್ ಬೀಟ್ ಬಾರಿಸಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸ್ಪೆಷಲ್ ಡ್ರಮ್ ಬೀಟ್ಸ್ ಸಖತ್ ವೈರಲ್ ಆಗ್ತಾ ಇದೆ. ಬಳಿಕ ದೋಸೆ ತಿಂದು ಖುಷಿಪಟ್ಟಿದ್ದಾರೆ. From Shivamani all the way from Vidyarthi Bhavan. Vidyarthi Bhavan. What an awesome.
ರಾಜ್ಯಾದ್ಯಂತ ಮುಡಾ ಹಗರಣ ಭಾರೀ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಮುಡಾ ಹಗರಣ ವಿಚಾರದಲ್ಲಿ ಮಹತ್ತರ ಬೆಳವಣಿಗೆಯೊಂದು ನಡೆದಿದೆ. ಮುಡಾ ಕ್ವೀನ್ಗೆ ಸಿಎಂ ಸಿದ್ದರಾಮಯ್ಯ ಮೊದಲ ಹೆಜ್ಜೆ ಇಟ್ಟಿದ್ದು ರಾತ್ರೋರಾತ್ರಿ ಬರೋಬ್ಬರಿ 48 ಸೈಟ್ಗಳು ರದ್ದಾಗಿದೆ. ನಿಯಮ ಮೀರಿ ಬೆಲೆ ಬಾಳುವ ಸೈಟ್ಗಳನ್ನು ಕೇವಲ 5 ರಿಂದ 6 ಲಕ್ಷಕ್ಕೆ ಹಂಚಿಕೆ ಮಾಡಿದ್ದ ದಿನೇಶ್ ಕುಮಾರ್ ಸದ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಘುನಂದನ್ ಸೈಟ್ ವಾಪಸ್ ಪಡೆಯುವಂತೆ ಆದೇಶ ಹೊರಡಿಸಿದ್ದಾರೆ. ಸದ್ಯ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಗೆ ಮುಡಾ ಆಯುಕ್ತರು ಬರೆದಿರುವ ಪತ್ರ ಲಭ್ಯವಾಗಿದೆ. ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸತಿ ಮತ್ತು ವಕ್ಫ್ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ರನ್ನ ಲೋಕಾಯುಕ್ತ ವಿಚಾರಣೆ ನಡೆಸಿದೆ. ಇನ್ನು ವಕೀಲರು ಮತ್ತು ದಾಖಲೆಗಳೊಂದಿಗೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಸತತ 2 ಗಂಟೆಗಳ ಲೋಕ ಡ್ರಿಲ್ ಮುಗಿಸಿ ಬಂದ ಸಚಿವ ಜಮೀರ್ ಅಹಮದ್ ಅಧಿಕಾರಿಗಳು ಏನ್ ಕೇಳಿದ್ರು ಕೂಡ ನಾನು ಕೊಟ್ಟಿದ್ದೇನೆ, ಅಗತ್ಯ ಇದ್ರೆ ಕರೀತೇನೆ ಎಂದಿದ್ದಾರೆ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ರಾಜ್ಯಪಾಲರ ಅಂಗಳದಲ್ಲಿ ಯಡಿಯೂರಪ್ಪರ ಭವಿಷ್ಯವಿದ್ದು ತನಿಖೆಗೆ ಅನುಮತಿ ನೀಡುವಂತೆ ಸರ್ಕಾರ ಶಿಫಾರಸನ್ನು ಮಾಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರ ಮನವಿ ಮಾಡಿದ್ದು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯ ತಡೆಯುವುದಕ್ಕೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ನೀಡಲಾಯಿತು. ಹಿಂದೂ ಜನಜಾಗೃತಿ ಸಮಿತಿಯಿಂದ ಮನವಿ ಮಾಡಿದ್ದು ವಕ್ಫ್ ಬೋರ್ಡ್ ಕಾನೂನು ನಿಷೇಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಗೌರವಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಗುರೂಜಿ, ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಶರತ್ ಕುಮಾರ್, ಹಿಂದೂ ಮುಖಂಡರಾದ ಶ್ರೀ ಪಿಳ್ಳಪ್ಪ, ಶ್ರೀ ಮಧುಚಂದ್ರ, ಶ್ರೀ ಹರಿಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ರೈತರ ಹಿಂದೂಗಳ ಜಾಗವನ್ನು ಅತಿಕ್ರಮಣ ಮಾಡ್ತಾ ಇರೋದನ್ನು ಖಂಡಿಸಿ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಸಮಸ್ತ ಹಿಂದೂ ಸಂಘಟನೆಗಳು ಇವತ್ತು ನಾವು ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿಯನ್ನು ನೀಡಿದ್ದೇವೆ. ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಇರ್ಬೋದು, ಗದಗ ಇರ್ಬೋದು, ಮಂಡ್ಯ ಇರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ಇವತ್ತು ವಕ್ಫ್ ಬೋರ್ಡ್ ತನ್ನ ಅಧಿಕಾರವನ್ನು ಬಳಕೆ ಮಾಡಿ ಇವತ್ತು ಅನಧಿಕೃತವಾಗಿ ಹಿಂದೂಗಳ ಮತ್ತು ರೈತರ ಜಾಗವನ್ನು ಕಬಳಿಸ್ತಾ ಇದೆ. ಇದು ಒಂದು ರೀತಿಯಲ್ಲಿ ಭಾರತದಲ್ಲಿ ಜಾತ್ಯತೀತ ವ್ಯವಸ್ಥೆ ಇರುವ ಸಂದರ್ಭದಲ್ಲಿ ಇವತ್ತು ವಕ್ಫ್ ಕಾನೂನು, ವಕ್ಫ್ ಟ್ರಿಬ್ಯುನಲ್ ಅನ್ನು ಮಾಡಿ ಇವತ್ತು ಜಾತ್ಯತೀತ ವ್ಯವಸ್ಥೆಗೆ ಕಳಂಕ ತರುವಂತಹ ಷಡ್ಯಂತ್ರ ನಡೀತಾ ಇದೆ. ಇದಕ್ಕಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾನ್ಯ ಯಾರು ವಕ್ಫ್ ಬೋರ್ಡಿನ ಸಚಿವರು ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಇವತ್ತು ಈ ಒಂದು ವಕ್ಫ್ ಬೋರ್ಡಿಗೆ ಪ್ರಚೋದನೆ ಕೊಡ್ತಿರುವಂಥದ್ದು ಸಹ ಇವತ್ತು ನಾವು ಇದನ್ನು ಖಂಡಿಸ್ತೇವೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಈ ವಕ್ಫ್ ಬೋರ್ಡ್ ಏನು ಕಾನೂನನ್ನು ಇವತ್ತು ಕೇಂದ್ರ ಸರ್ಕಾರ ನೀಡಿತ್ತು 1995ರಲ್ಲಿರ್ಬೋದು, 2013ರಲ್ಲಿರ್ಬೋದು, ಈ ಕಾನೂನುಗಳನ್ನು ಹಿಂಪಡಿಬೇಕು. ಅಲ್ಲದೆ ಇವತ್ತು ಯಾರೆಲ್ಲ ಈ ವಕ್ಫ್ ಬೋರ್ಡಿನ ಅಧಿಕಾರವನ್ನು